ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಮುಂದಿನ ವರ್ಷಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ತಗೋತಾರೆ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಟೋಟಲ್ ಆಗಿ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಏನೈತಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇವೆ ಅಂತ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ನಡೆದ ಸಭೆಯಲ್ಲಿ ಏನೈತಿ ಹೇಳಿದ್ದಾರೆ. ಸೊ ಇಲ್ಲಿ ಮುಂದಿನ ವರ್ಷಗಳಲ್ಲಿ ಏನೈತಿ ಎಷ್ಟೆಷ್ಟು ಹುದ್ದೆಗಳನ್ನು ತುಂಬ್ಕೋತಾರ, ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಟೋಟಲ್ ಆಗಿ ಎಷ್ಟು ಹುದ್ದೆಗಳನ್ನು ತುಂಬ್ಕೋತಾರ ಅಂತಲೂ ನೋಡೋಣ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ 2013-18 ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಏನೈತಿ ಟೋಟಲ್ ಆಗಿ 30,000 ಹುದ್ದೆಗಳನ್ನು ಏನೈತಿ ಭರ್ತಿ ಮಾಡಲಾಗಿತ್ತು. ಇನ್ನು ಮುಂದಿನ ಒಂದು ವರ್ಷದಲ್ಲಿ ಏನೈತಿ 6,500 ಶಿಕ್ಷಕರು ಹಾಗೆ ಉಳಿದ 15,000 ಹುದ್ದೆಗಳನ್ನು ಏನೈತಿ ಟೋಟಲ್ ಆಗಿ ತುಂಬ್ತಾರೋ. ಅದರಲ್ಲಿ ಟೋಟಲ್ ಆಗಿ 15,000 ಒಳಗೆ ಈ 6,500 ಶಿಕ್ಷಕರನ್ನು ಸೇರಿ ಟೋಟಲ್ ಆಗಿ 15,000 ಹುದ್ದೆಗಳನ್ನ ಮುಂದಿನ ವರ್ಷಗಳಲ್ಲಿ ತುಂಬ್ತಾರೋ. ನೆಕ್ಸ್ಟ್ 2 ವರ್ಷದ ಅವಧಿಯಲ್ಲಿ ಅಂದ್ರೆ 2026 ಹಾಗೆ 2027 ಅವಧಿಯಲ್ಲಿ ಏನೈತಿ ಟೋಟಲ್ ಆಗಿ 25,000 ಸರ್ಕಾರಿ ಹುದ್ದೆಗಳನ್ನ ಏನೈತಿ ತುಂಬ್ತಾರಂತ ಅಧಿವೇಶನದಲ್ಲಿ ಹೇಳಿದರು. ಹಾಗೆ ಟೋಟಲ್ ಆಗಿ ಈ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಏನೈತಿ ಟೋಟಲ್ ಆಗಿ 50,000 ಹುದ್ದೆಗಳನ್ನು ತುಂಬುವುದಾಗಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಕಂಪ್ಲೀಟಾಗಿ ನೀವು ಆರ್ಟಿಕಲನ್ನು ಓದ್ಕೋಬಹುದು. ಸೊ ಕಲಬುರಗಿಯಲ್ಲಿ ನಡೆದ ಕ್ಯಾಬಿನೆಟ್ ಅಧಿವೇಶನದಲ್ಲಿ ಏನೈತಿ ಇದನ್ನು ಪ್ರಸ್ತಾವನೆ ಮಾಡಿದರು. ಇಲ್ಲಿ 2014 ಏನೈತಿ ಕಲಬುರಗಿಯಲ್ಲಿ ಈ ಸಭೆ ನಡೆದಿತ್ತು. ಅದಾದ ನಂತರ ಏನೈತಿ 10 ವರ್ಷಗಳ ಬಳಿಕ ಏನೈತಿ ಅಂದ್ರೆ 1 ದಶಕದ ಬಳಿಕ ಏನೈತಿ ಈಗ ಮತ್ತೊಮ್ಮೆ 2024 ಏನೈತಿ ಈ ಸಭೆ ನಡೆದದ. ಸೊ ಥ್ಯಾಂಕ್ ಯು ಸೋ ಮಚ್.